ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೇಷರಾಶಿ, ಇಂದು ನಿಮ್ಮ ಜೀವನದಲ್ಲಿ ತುಂಬ ವರ್ಷಗಳಿಂದ ಪಡೆದು ಬರುತ್ತಿರುವ ಸಮಸ್ಯೆಗಳು ಮುಗಿಯುವು. ಈ ಸಮಸ್ಯೆ ಹೆಚ್ಚು ವರ್ಷಗಳು ಇದ್ದ ಕಾರಣ ಇದಕ್ಕೆ ಸಂಬಂಧಿಸಿದ ವ್ಯಕ್ತಿಗಳ ವಿಚಾರಗಳು ಒಂದೊಂದು ಸೇರದೇ ಇರುವುದು. ಏನೇ ಆಗಲಿ, ನೀವು ಹಬ್ಬವನ್ನು ಆಚರಿಸಬಹುದು. ಏಕೆಂದರೆ ಈಗ ನಿಮ್ಮ ಜೀವನ ಸರಿಯಾದ ದಿಕ್ಕಿನ ಕಡೆ ಬದಲಾಯಿಸುವುದು. ನೀವು ನಗು, ಶಾಂತಿಯ ಆನಂದವನ್ನು ಅನುಭವಿಸಿ. ಇಂದು ನಿಮಗೆ ಪ್ರೇಮ ಸಂಬಂಧದಲ್ಲಿ ಕಷ್ಟ ಬರುತ್ತದೆ. ನಿಮ್ಮ ಸಂಗಾತಿಯು ಊರಿನಿಂದ ದೂರ ಹೋಗುತ್ತಾರೆ. ನೀವು ಸಂಗಾತಿಯ ಕಮ್ಮಿಯನ್ನು ಅನುಭವಿಸುತ್ತೀರಾ. ತಿರುಗಿ ಸೇರಲು ನಿಮ್ಮ ಸಂಬಂಧದಲ್ಲಿ ಹೊಸ ಉತ್ತೇಜನ ಅಥವಾ ಹೊಸ ಪ್ರೇಮ ಶುರುವಾಗುತ್ತದೆ. ಇಂದಿನ ದಿನ ನಿಮಗೆ ಸಫಲತೆಯೂ ಮಾತ್ರವಲ್ಲದೆ ನಿಮ್ಮ ಕೆಲಸದಿಂದ ನೀವು ಸಂತುಷ್ಟತೆಯನ್ನು ತೋರಿಸದೇ ಇರುವುದರಿಂದ ನಿಮಗೆ ಮತ್ತಷ್ಟು ಅಧಿಕ ಕಠಿಣ ಒತ್ತಡದಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸುವ ಪ್ರೇರಣೆ ಸಿಗುವುದು. ನಿಮಗೆ ನಿಮ್ಮ ಸಕಾರಾತ್ಮಕ ಯೋಜನೆಯ ಪ್ರಕಾರವಾಗಿ ಜಾರಿಗೊಳಿಸಿ. ಇದರೊಡನೆ ನಿಮ್ಮ ಕೆಲಸ ಮಾಡುವ ಕ್ಷಮತೆ ಹಾಗೂ ನವೀನತೆಯು ಪ್ರೇರಣೆಗೊಳಿಸುವ ಕಾರ್ಯವನ್ನು ಜಾರಿಗೊಳಿಸಿ. ಇದರಿಂದ ಭವಿಷ್ಯದ ಹೊಸ ದಿಕ್ಕು ನಿಮ್ಮ ಸಮಕ್ಷಮದಲ್ಲಿರುತ್ತದೆ. ನೀವು ನಿಮ್ಮ ಮನೆ ಅಥವಾ ವಾಹನವನ್ನು ಮಾರಾಟ ಮಾಡಬೇಕು ಎಂದಿದ್ದರೆ ಆ ವಿಷಯದ ಬಗ್ಗೆ ದಿನಪತ್ರಿಕೆಯಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ಜಾಹೀರಾತು ನೀಡಿ. ಈ ದಿಶೆಯಲ್ಲಿ ಮಾಡಿದಂತಹ ಈ ದಿನದ ಪ್ರಯತ್ನ ಸಾರ್ಥಕವಾಗುವುದು. ಇದರ ಫಲ ತಕ್ಷಣ ಸಿಗದಿದ್ದರೂ ಖಂಡಿತವಾಗಿ ಸಿಕ್ಕೇ ಸಿಗುವುದು. ವಾಹನವನ್ನು ಬದಲಾಯಿಸಲು ಯೋಚಿಸುತ್ತಿದ್ದರೆ ನೀವೇ ನೋಡುವಿರಿ ಇಂದು ನಿಮಗೆ ನಿಮ್ಮ ಇಷ್ಟದ ವಾಹನ ಸಿಗುವುದು ಎಂದು. ಇಂದು ನೀವು ನೋಡುವಿರಿ ನೀವು ಅನಿರೀಕ್ಷಿತವಾಗಿ ಕಾಯಿಲೆ ಬೀಳುವಿರಿ ಎಂದು. ಇದು ನಿಮಗೆ ಆಳವಾದ ಚಿಂತೆಯಲ್ಲಿ ಬೀಳಿಸಬಹುದು. ಇದರಿಂದ ನಿಮಗೆ ಮಾನಸಿಕ ಚಿಂತೆಯು ಆರಂಭವಾಗುತ್ತದೆ. ನೀವು ಎಚ್ಚರಿಕೆಯಿಂದ ಇರಿ ಮತ್ತು ಆರೋಗ್ಯ ಅವಶ್ಯಕತೆಯ ಅನುಸಾರ ಉಪಚಾರ ನಡೆಯುವುದರಿಂದ ನಿಮಗೆ ಚೆನ್ನಾಗಿ ಅನಿಸುವುದು. ವೃಷಭ ರಾಶಿ, ಇಂದು ನಿಮ್ಮ ಮನಸ್ಸು ನಿಮ್ಮ ಸ್ನೇಹಿತರ ಜೊತೆ ಎಲ್ಲಾದರೂ ಹೊರಗೆ ಹೋಗಲು ಇಚ್ಛಿಸುತ್ತದೆ. ನೀವು ಈಗಲೇ ಹೋಗಲು ಸಾಧ್ಯವಿಲ್ಲ, ಆದರೆ ತಯಾರಿಯನ್ನು ಆರಂಭಿಸಬಹುದು. ನಿಮ್ಮ ಸ್ನೇಹಿತರೊಡನೆ ಮಾತನಾಡಿ ನಿಮ್ಮ ಯಾತ್ರೆಯಲ್ಲಿ ತಯಾರಿ ಶುರು ಮಾಡಿ. ಕ್ಷಣದಲ್ಲಿ ಹುಟ್ಟಿದ ಸಂಶಯಕ್ಕೆ ಇಂದು ನಿರಾಶೆಯಾಗುತ್ತದೆ. ನಿರಾಶೆಯ ವಿಚಾರವನ್ನು ಬಿಟ್ಟುಬಿಡಿ, ಏಕೆಂದರೆ ಇದು ಸ್ವಲ್ಪ ಸಮಯ ಮಾತ್ರ. ನಿಮ್ಮ ಕರ್ತವ್ಯವೆಂದರೆ ಶಾಂತಚಿತ್ತರಾಗಿರಿ. ವಿವಾದಕ್ಕೆ ಒಳಗಾಗಬೇಡಿ, ಇದರಿಂದ ದೂರ ಇನ್ನೂ ಜಾಸ್ತಿ ಆಗುತ್ತದೆ. ವಿಚಾರಗಳನ್ನು ನಿಮ್ಮ ಸಂಗಾತಿಯ ಜೊತೆಯಲ್ಲೇ ಮಾಡಿ. ಇಂದು ಕಾರ್ಯಸ್ಥಳದಲ್ಲಿ ಸ್ವಲ್ಪ ಸಕಾರಾತ್ಮಕವಾದ ಬದಲಾವಣೆಯೂ ಸಿಗುತ್ತದೆ. ಅದೆಂದರೆ ನೀವು ಕೆಲಸದ ಬದಲಾವಣೆಯ ಬಗ್ಗೆ ಯೋಚಿಸುತ್ತಿದ್ದರೆ ಅದು ಇಂದು ನೆರವೇರುತ್ತದೆ. ಅಥವಾ ಪದವಿಯ ಉನ್ನತಿ ಇಲ್ಲ ವೇತನದ ವೃದ್ಧಿಯೂ ಸಿಗುತ್ತದೆ. ಇದರಲ್ಲಿ ಯಾವುದಾದರೂ ಸರಿ, ನಿಮ್ಮ ಸರಿಯಾದ ವಿಕಾಸ ನಿಶ್ಚಿತವಾಗಿದೆ. ಎಲ್ಲಿಯವರೆಗೆ ಆರ್ಥಿಕ ಸ್ಥಿತಿಯ ಮಾತಿದೆ, ಇಂದಿನ ದಿನ ನಿಮ್ಮ ಮನಸ್ಸಿನ ಆಸೆ ಪೂರ್ತಿಯಾಗುವ ದಿನ. ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಗೊಳಿಸಲು ನೀವು ನಿಮ್ಮ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಗಟ್ಟಿಗೊಳಿಸಿ. ಯಾವ ಅವಕಾಶಗಳು ಕೈಗೆ ಬರುತ್ತಿವೆ ಅವು ಕೈಯಿಂದ ಜಾರದಿರಲಿ. ಈ ಅವಕಾಶ ನಿಮ್ಮದು. ಏನಾದರೂ ಕೆಟ್ಟದ್ದನ್ನು ತಿನ್ನುವುದರಿಂದ ಇಂದು ನಿಮಗೆ ಹೊಟ್ಟೆ ನೋವು ಆಗಬಹುದು. ಅದರ ಸ್ವಾದ ಮತ್ತು ಹೊಟ್ಟೆ ತುಂಬ ಊಟವಾದ ತಕ್ಷಣವೇ ಚೆನ್ನಾಗಿ ಅನಿಸುತ್ತದೆ. ಅದು ನಿಮ್ಮ ಶರೀರಕ್ಕೆ ಒಳ್ಳೆಯದೇ ಆಗಿರಬೇಕು ಎಂಬ ಅವಶ್ಯಕತೆ ಇರುವುದಿಲ್ಲ. ಸರಿಯಾದ ಹಾಗೂ ಸಮತೋಲನ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಶಕ್ತಿ ಸ್ಥಿತಿ ಮೊದಲಿಗಿಂತ ಹೆಚ್ಚುತ್ತದೆ ಹಾಗೂ ತೂಕವು ಕಡಿಮೆಯಾಗುತ್ತದೆ. ಮಿಥುನ ರಾಶಿ, ಇಂದು ನಿಮಗೆ ಸಫಲತೆ ಸಿಗುವ ಪ್ರಬಲ ಸಂಕೇತವಿದೆ. ನಿಮಗೆ ನಿಮ್ಮ ಸಫಲತೆಯನ್ನು ಪಡೆಯಲು ಬೇರೆಯವರಿಂದ ಸಿಕ್ಕರೆ ತಲೆಕೆಡಿಸಿಕೊಳ್ಳಬೇಡಿ. ಸಫಲತೆ ನಿಮಗೆ ಯಾವುದೇ ರೂಪದಲ್ಲಾದರೂ ಸಿಗಬಹುದು. ಉದಾಹರಣೆಗೆ ಉನ್ನತ ಅಧಿಕಾರಿಯಿಂದ ಪ್ರಶಂಸೆ ಅಥವಾ ಉಡುಗೊರೆ ಇತ್ಯಾದಿ. ಇದೇ ರೀತಿ ಮುಂದೆಯೂ ಜೀವನದಲ್ಲಿ ಗೆಲುವನ್ನು ಸಾಧಿಸಿ. ಇವತ್ತು ಕೆಲಸದ ಕಾರಣದಿಂದ ನಿಮಗೆ ಹೊಸ ವ್ಯಕ್ತಿಯ ಜೊತೆ ಭೇಟಿಯಾಗುತ್ತದೆ. ನಿಮ್ಮ ಕಡೆಗೆ ಒಬ್ಬರು ವ್ಯಕ್ತಿ ಸಿಗುತ್ತಾರೆ. ನೀವು ಕೆಲಸದಿಂದ ಹೋಗುವ ಮಾತನ್ನು ಬಿಡಿ, ಆದರೆ ಅದರಲ್ಲಿ ನೀವು ಕಷ್ಟವನ್ನು ಅನುಭವಿಸುತ್ತೀರಾ. ಅತಿಯಾದ ಕಾರ್ಯವನ್ನು ನಿಭಾಯಿಸಲು ಯಾರಾದರೂ ಸಹಯೋಗಿಯ ಸಹಾಯವನ್ನು ಪಡೆಯಿರಿ. ಅವರು ನಿಮ್ಮನ್ನು ಇಷ್ಟಪಡುತ್ತಾರೆ. ನೀವು ನಿಮ್ಮ ಹಳೆಯ ಸ್ನೇಹಿತರಿಂದ ಯಾವುದೇ ಒಂದು ಅವಕಾಶ ಅಥವಾ ನೌಕರಿಯ ವಿಷಯದಲ್ಲಿ ಕೇಳಲ್ಪಟ್ಟರೆ ನೀವು ಅದರಿಂದ ಆಶ್ಚರ್ಯಚಕಿತರಾಗದಿರಿ. ಈ ಅವಕಾಶದ ಪೂರ್ಣ ಲಾಭ ಪಡೆಯಿರಿ, ಏಕೆಂದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಪರವಾಗಿ ಒಳ್ಳೆಯ ಭಾವನೆಯೇ ಇದೆ. ಗಾದೆಯ ಮಾತಿನಂತೆ ಒಬ್ಬರಿಗಿಂತ ಮತ್ತೊಬ್ಬರು ಒಳ್ಳೆಯವರು. ಈ ದಿನ ನಿಮಗೆ ಒಳ್ಳೆಯದಾಗಿ ಸಾಬೀತಾಗಬಹುದು. ನಿಮ್ಮ ಆರ್ಥಿಕ ಲಾಭ ಹೆಚ್ಚಬಹುದು. ನೀವು ನಿಮ್ಮ ಲಾಭವನ್ನು ಬುದ್ಧಿವಂತಿಕೆಯಿಂದ ಯೋಚಿಸಿ ಬೇಗ ಶ್ರೀಮಂತರಾಗುವ ಆಸೆಯಿಂದ ಯಾವುದೇ ಕೆಟ್ಟ ವ್ಯವಹಾರದಲ್ಲಿ ಬೀಳಬೇಡಿ. ನೀವು ನಿಮ್ಮ ಪ್ರಸ್ತುತ ಸಂಪತ್ತನ್ನು ಹಾಳು ಮಾಡಿಕೊಳ್ಳಬೇಡಿ. ಇಂದು ನೀವು ಸ್ವಲ್ಪ ತೊಂದರೆಯನ್ನು ಅನುಭವಿಸುವಿರಿ. ನಿಮ್ಮ ಯೋಚನೆ ಹಾಗೂ ವಿಚಾರಗಳನ್ನು ನಿಮ್ಮ ಹೆಚ್ಚು ಚಿಂತೆಯಲ್ಲಿ ಮುಳುಗದಂತೆ ಮಾಡುತ್ತವೆ. ಇದು ಸ್ವಲ್ಪ ದಿನಗಳವರೆಗೆ ಮಾತ್ರ ಇರುವುದು. ಆದ್ದರಿಂದ ಇದರ ಬಗ್ಗೆ ಹೆಚ್ಚು ಗಮನ ಕೊಡಬೇಡಿ. ನೀವು ಹಾಗೆ ಮಾಡಲು ಸಮರ್ಥರಲ್ಲದಿದ್ದರೆ
ನೀವು ತೊಂದರೆಯನ್ನು ಅನುಭವಿಸಬೇಕಾಗಬಹುದು ಹಾಗೂ ನಿಮ್ಮ ಸಾಮಾಜಿಕ ಜೀವನದ ಮೇಲೂ ಪ್ರಭಾವ ಬೀಳಬಹುದು. ಕರ್ಕ ರಾಶಿ, ಯಾವುದಾದರೂ ಪರಿವಾರದ ಕೆಲಸದಿಂದ ಬಹುಶಃ ಇಂದು ಯಾತ್ರೆ ಮಾಡಬೇಕಾಗಬಹುದು. ನಿಮಗೆ ಬಹುಶಃ ವಿದೇಶ ಯಾತ್ರೆಯ ಅವಕಾಶ ಸಿಗಬಹುದು. ಆದ್ದರಿಂದ ಯಾರ ಹತ್ತಿರ ಪಾಸ್ಪೋರ್ಟ್ ಇಲ್ಲ ಅಂತಹವರು ಇದನ್ನು ಪಡೆಯಲು ಅರ್ಜಿ ಹಾಕಿ. ನಿಮ್ಮ ಯಾತ್ರೆಯಿಂದ ನಿಮಗೆ ತುಂಬಾ ಸಂತೋಷ ಸಿಗುತ್ತದೆ. ನಿಮ್ಮ ಪ್ರೇಮವನ್ನು ತಾಜಾ ಆಗಿ ಇಟ್ಟುಕೊಳ್ಳಿ. ನಿಮ್ಮ ಸಂಗಾತಿಯ ಜೊತೆ ರಾತ್ರಿಯ ಅಡಿಗೆ ಮಾಡಲು ಸಹಾಯ ಮಾಡಿ. ಎಲ್ಲಾ ಜೀವನದಲ್ಲಿಯೂ ರೋಮಾಂಚನ ಬೇಕು. ಆದ್ದರಿಂದ ನಿಮ್ಮ ಜೀವನವನ್ನು ನಿಜವಾದ ಪ್ರೇಮದಿಂದ ತುಂಬಿರಿ. ಇಂದಿನ ದಿನ ವಿದ್ಯಾರ್ಥಿಗಳಿಗೆ ಶುಭವಾಗಿದೆ. ನಿಮಗೆ ಆತ್ಮವಿಶ್ವಾಸದಿಂದ ನಿಮ್ಮಲ್ಲಿ ನೀವೇ ಧೈರ್ಯದಿಂದ ಇರಬೇಕು. ನಿಮ್ಮ ಹೆದರಿಕೆಯು ನಿಮ್ಮ ಬುನಾದಿಯನ್ನು ಅಲ್ಲಾಡಿಸುತ್ತದೆ. ಇದಕ್ಕೋಸ್ಕರ ನೀವು ಶ್ರೇಷ್ಠವಾದ ಪ್ರದರ್ಶನ ತೋರಿಸಿ. ನೀವು ಕೆಲವು ದಿನಗಳ ಹಿಂದೆ ಯಾವುದಾದರೂ ಪ್ರಾಪರ್ಟಿ ಅಥವಾ ಹೊಸ ಬಿಸಿನೆಸ್ಗೆ ಬಂಡವಾಳ ಹೂಡಬೇಕು ಎಂದಿದ್ದರೆ ಇಂದಿನ ದಿನ ನೀವು ಮುಂದುವರಿಯುವಿರಿ. ನಿಮ್ಮ ಎದುರಿಗೆ ಯಾವುದಾದರೂ ಅಂತಾರಾಷ್ಟ್ರೀಯ ಬಿಸಿನೆಸ್ನಲ್ಲೂ ಬಂಡವಾಳ ಹೂಡುವ ಅವಕಾಶ ಸಿಗಬಹುದು. ಅದರಲ್ಲಿ ಮುಂದೆ ಹೋಗಿ ಲಾಭ ಕಾಣುವುದು. ಯಾವುದಾದರೂ ದೊಡ್ಡ ಪ್ರಾಪರ್ಟಿ ಡೀಲ್ಗೆ ಇಂದು ಸಮಯ ಬರುವುದು. ಇಂದು ನೀವು ಆರೋಗ್ಯ ಚೆನ್ನಾಗಿ ಇರುವುದನ್ನು ಕಾಣುವಿರಿ. ಇಂದು ನೀವು ಯಾವುದಾದರೂ ಮನೋರಂಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಿರಿ ಅಥವಾ ಯಾವುದಾದರೂ ಕ್ರೀಡೆಯನ್ನು ನಿಮ್ಮ ಮಿತ್ರರೊಡನೆ ಆಡುವಿರಿ. ಸಮಯದ ಆನಂದವನ್ನು ಅನುಭವಿಸಿ ಹಾಗೂ ಜೊತೆಗೆ ವ್ಯಾಯಾಮವನ್ನು ಮಾಡಿ. ನೀವು ದಿನದ ಕೊನೆಯವರೆಗೂ ಆನಂದವನ್ನು ಅನುಭವಿಸುವಿರಿ. ಸಿಂಹರಾಶಿ, ಇಂದು ನೀವು ನಿಮ್ಮ ಉನ್ನತ ಅಧಿಕಾರಿಗಳ ದೆಸೆಯಿಂದ ಸ್ವಲ್ಪ ತೊಂದರೆಯನ್ನು ಅನುಭವಿಸಬಹುದು. ಈ ಸಮಯದಲ್ಲಿ ನೀವು ಯೋಚನೆ ಮಾಡಿ ಮುಂದುವರಿಯಬೇಕಿದೆ. ನಿಮ್ಮ ಅಕ್ಕಪಕ್ಕದ ವಾತಾವರಣ ಅಷ್ಟು ಚೆನ್ನಾಗಿಲ್ಲ. ಆದ್ದರಿಂದ ಸಮಾಧಾನದಿಂದ ಕೆಲಸ ತೆಗೆದುಕೊಳ್ಳಿ. ಇಲ್ಲವಾದರೆ ಯಾವುದಾದರೂ ತೊಂದರೆಯಲ್ಲಿ ಸಿಕ್ಕಿಹಾಕಿಕೊಳ್ಳುವಿರಿ. ಯಾರು ಹಾಗೂ ಎಲ್ಲಿ ತಪ್ಪಿದೆ ಎಂದು ಅರ್ಥ ಮಾಡಿಕೊಳ್ಳುವುದರಲ್ಲೇ ನಿಮ್ಮ ಬುದ್ಧಿವಂತಿಕೆ ಇದೆ. ಹಾಗೆಯೇ ಅದನ್ನು ಸುಧಾರಿಸಲು ಪ್ರಯತ್ನ ಪಡಿ. ಇವತ್ತು ನೀವು ನಿಮ್ಮ ರೊಮ್ಯಾನ್ಸ್ ಬಗ್ಗೆ ತಬ್ಬಿಬ್ಬಾಗುವಿರಿ. ಏಕೆಂದರೆ ನಿಮ್ಮ ಆಸೆಯ ಬಗ್ಗೆ ನಿಮ್ಮ ಪರಿವಾರದವರು ಮತ್ತು ಸ್ನೇಹಿತರ ಸಮ್ಮತಿ ಇರುವುದಿಲ್ಲ. ಅವರ ಮಾತು ಕೇಳಿರಿ, ಏಕೆಂದರೆ ಅವರು ನಿಮ್ಮ ಒಳ್ಳೆಯದನ್ನೇ ಯೋಚಿಸುತ್ತಾರೆ. ಆದರೆ ಕೊನೆಯಲ್ಲಿ ನಿಮ್ಮ ಮನಸ್ಸಿನಂತೆ ಮಾಡಿ. ಇಂದು ನಿಮಗೆ ಎಲ್ಲರ ಜೊತೆ ಮಾತನಾಡುತ್ತಾ ನಿಮ್ಮ ಸ್ವಭಾವಕ್ಕೆ ನಿಯಂತ್ರಣ ಹಾಕಬೇಕಾಗುತ್ತದೆ. ನೀವು ನಿಮಗೆ ಬೇಕಾದವರ ಜೊತೆ ವ್ಯರ್ಥವಾದ ವಿವಾದವನ್ನು ಮಾಡುತ್ತೀರಿ. ಒಂದು ರೀತಿಯ ಗೊಂದಲದಲ್ಲಿ ಇಂದು ನಿಮ್ಮ ಕೆಲಸದ ಮೇಲೆ ಗಮನವಿಡುವುದು ಕಷ್ಟವಾಗುತ್ತದೆ. ಇಂದು ಶಾಂತಿಯಿಂದ ಕೆಲಸ ಮಾಡುವುದು ತುಂಬಾ ಮಹತ್ವಪೂರ್ಣವಾಗಿದೆ. ಬಿಸಿನೆಸ್ನಲ್ಲಿ ನೀವು ಪ್ರಸಿದ್ಧರು. ಗ್ರಾಹಕರನ್ನು ನೀವು ನಿಮ್ಮ ಕಡೆ ಎಳೆದುಕೊಳ್ಳುವಿರಿ. ಇಂದು ಬಿಸಿನೆಸ್ನಲ್ಲಿ ನಿಮಗೆ ಲಾಭ ದೊರೆಯುವುದು. ಇಂದು ನಿಮಗೆ ನಿಮ್ಮ ಬಾಸ್ನಿಂದ ಬೋನಸ್ ಕೂಡ ಸಿಗಬಹುದು. ನಿಮ್ಮ ಸೀನಿಯರ್ಸ್ ಕೂಡ ನಿಮ್ಮ ಕಠಿಣ ಶ್ರಮವನ್ನು ಪ್ರಶಂಸಿಸುವರು. ನಿಮ್ಮ ಗ್ರಾಹಕರು ಕೂಡ ಅಷ್ಟೇ. 4 ಕಡೆಯಿಂದಲೂ ನಿಮ್ಮ ಕಠಿಣ ಪರಿಶ್ರಮದ ಬಗ್ಗೆ ಪ್ರಶಂಸೆ ಬರುವುದು. ನಿಮ್ಮ ಗೆಲುವಿನ ಬಗ್ಗೆ ಹೆಮ್ಮೆ ಪಡಿ. ನಿಮ್ಮ ತ್ವಚೆಯನ್ನು ತೆಗೆದುಕೊಂಡು ಎಚ್ಚರಿಕೆಯಿಂದ ಇರಿ. ಯಾವುದಾದರೂ ಕಾಯಿಲೆ ಬೀಳಬಹುದು. ಸೂರ್ಯನಿಂದ ತಪ್ಪಿಸಿಕೊಂಡು ನಡೆಯಿರಿ. ನಿಮ್ಮ ತ್ವಚೆ ಸೂರ್ಯನ ಶಾಖದಿಂದ ಸುಡದಂತೆ ಕಾಪಾಡಿ. ಅವಶ್ಯಕತೆ ಇದ್ದರೆ ಡಾಕ್ಟರ್ ಸಲಹೆ ಪಡೆಯಿರಿ. ಕನ್ಯಾ ರಾಶಿ, ಇಂದಿನ ದಿನ ನಿಮಗೆ ಸಂತೋಷ ಹಾಗೂ ಸಂತುಷ್ಟಿಯ ದಿನವಾಗಿರುತ್ತದೆ. ಈ ದಿನ ನಿಮಗೆ ದೊಡ್ಡ ಗೆಲುವಿನ ದಿನವಾಗಿದೆ. ಇದೆಲ್ಲ ನಿಮ್ಮ ಧೈರ್ಯ ಹಾಗೂ ಇಚ್ಛಾಶಕ್ತಿಯಿಂದ ಹಾಗೂ ಸತತ ಪರಿಶ್ರಮದ ಫಲವಾಗಿದೆ. ಈ ಸಮಯ ನಿಮಗೆ ಹಬ್ಬವನ್ನು ಆಚರಿಸುವ ದಿನವಾಗಿದೆ. ನಿಧಾನ ಯಾಕೆ ಮಾಡುವಿರಿ? ನಿಮ್ಮ ಸ್ನೇಹಿತರನ್ನು ಕರೆಯಿರಿ ಹಾಗೂ ಚೆನ್ನಾಗಿ ಮಜಾ ಮಾಡಿ. ನಿಮ್ಮ ಸಂಬಂಧವನ್ನು ಆಳವಾಗಿ ಮಾಡಿಕೊಳ್ಳಲು ನಿಮ್ಮಿಬ್ಬರ ಪ್ರಯತ್ನ ಬಣ್ಣ ತರುತ್ತದೆ. ಇಂದು ನೀವು ನಿಮ್ಮ ಸ್ವಪ್ನದ ಜೊತೆಗೆ ಅಧಿಕ ಆನಂದದಾಯಕ ಸಮಯ ಕಳೆಯಿರಿ. ಇಂದಿನ ದಿನ ನಿಮ್ಮ ಭವಿಷ್ಯವನ್ನು ಸರಿಯಾಗಿ ನೋಡುವ ದಿನವಾಗಿದೆ. ನಿಮಗೆ ಸಂತೋಷ ಮತ್ತು ಗರ್ವ ಉಂಟಾಗುತ್ತದೆ. ನಿಮಗನಿಸುತ್ತದೆ ಎಲ್ಲಾ ಅಡೆತಡೆಗಳು ಮುಗಿದಿವೆ ಎಂದು. ಹೊಸ ದಾರಿಯು ನಮಗೋಸ್ಕರ ಇದೆ ಎಂದು ನಿಮಗೆ ಅನಿಸುತ್ತದೆ. ನಿಮ್ಮ ಹತ್ತಿರ ಬಂಡವಾಳ ಹೂಡಲು ತುಂಬಾ ಹಣ ಹೊಂದಿದ್ದರೆ ನೀವು ಬಂಡವಾಳ ಹೂಡುವ ಅನೇಕ ವಿಕಲ್ಪಗಳ ಬಗ್ಗೆ ವಿಚಾರ ಮಾಡಬೇಕಾಗುತ್ತದೆ. ಹೆಚ್ಚು ಸಮಯದವರೆಗೆ ಬಂಡವಾಳ ಹೂಡುವ ನಿಮ್ಮ ಯೋಚನೆಯಲ್ಲಿ ಪ್ರಾಪರ್ಟಿ ಮೇಲೆ ಹಣ ಹೂಡುವುದು ಒಳ್ಳೆಯದು. ನೀವು ನಿಮ್ಮ ಬಿಸಿನೆಸ್ನಲ್ಲೂ ಬೇರೆ ಬೇರೆ ಯೋಜನೆಗಳನ್ನು ಮಾಡಿ ಅದರಲ್ಲಿ ಬಂಡವಾಳ ಹೂಡಿ ನೀವು ಇಂದಿನ ದಿನದ ಲಾಭ ಪಡೆಯಬಹುದು. ಇಂದು ಎಲ್ಲ ತರಹದ ವಿಕಲ್ಪಗಳ ಬಗ್ಗೆ ವಿಚಾರ ಮಾಡಿ. ಮುಂಚೆ ನಿಮಗೆ ಕಾಣದಿದ್ದ ವಿಕಲ್ಪಗಳು ಇಂದು ನಿಮಗೆ ಎದುರಿಗೆ ಕಾಣಬರುವವು. ಇಂದು ನೀವು ಹೊಸದನ್ನು ಆವಿಷ್ಕಾರ ಮಾಡುವುದರಲ್ಲಿ ನಿಮ್ಮ ಆಸಕ್ತಿ ಹೆಚ್ಚುತ್ತದೆ. ಇಂದು ನೀವು ಮುಂದೆ ಎಂದೂ ಮಾಡದಿದ್ದಂತಹದನ್ನು ತಯಾರಿಸುವಿರಿ. ಇಂದು ನೀವು ತುಂಬಾ ಇಷ್ಟದಿಂದ ವಾದ ಮಾಡುವಿರಿ. ಇಂದು ನೀವು ತುಂಬಾ ಇಷ್ಟವಾಗುವಂತಹದ್ದೇನಾದರೊಂದನ್ನು ಹೊಸದು ಮಾಡಿ. ತುಲಾರಾಶಿ, ಇಂದು ನೀವು ನಿಮ್ಮನ್ನು ಯಾವುದಾದರೂ ಪರಿವಾರದ ಸಮಾರಂಭದಲ್ಲಿ ಮಗ್ನರಾಗಿ ನೋಡುತ್ತೀರಿ. ಈ ಸಮಾರಂಭವನ್ನು ಆಯೋಜನೆ ಮಾಡಲು ನೀವು ಎಂಜಾಯ್ ಮಾಡುವಿರಿ. ಈ ಸಮಾರಂಭ ನಿಮ್ಮ ಹಾಗೂ ನಿಮ್ಮ ಪರಿವಾರದ ಜನರ ಜೀವನದಲ್ಲಿ
ತುಂಬ ಸಂತೋಷವನ್ನು ಹೊತ್ತು ತರುತ್ತದೆ. ನೀವು ಈ ಸಮಾರಂಭದಲ್ಲಿ ಹೆಚ್ಚು ವ್ಯಸ್ತವಾಗಿ ಇರುವಿರಿ. ಇಂದು ನೀವು ಸಂಬಂಧ ಮುಂದೆ ಹೋಗುವ ಬಗ್ಗೆ ಯೋಚಿಸುತ್ತೀರಿ. ನೀವು ಒಬ್ಬರೇ ಅಥವಾ ಇನ್ನೊಬ್ಬರು ಇದ್ದರೆ ಅವರ ಮೇಲೆ ಪ್ರೀತಿ ಪ್ರೇಮದ ಮದುವೆ ವಿಷಯ ಇಡಬಹುದು. ಇಂದಿನ ದಿನ ಎಲ್ಲರೊಡನೆ ಸಿಗುವ ಅಥವಾ ಗ್ರಾಹಕರಾಗಲು ಒಳ್ಳೆಯ ದಿನವಾಗಿದೆ. ನೀವು ನಿಮ್ಮ ಸ್ವಭಾವವನ್ನು ಆಧರಿಸಿ ಮಾಡಿಕೊಂಡ ಸಂಪರ್ಕವು ಇಂದು ಕೆಲಸಕ್ಕೆ ಬರುವುದು. ನಿಮ್ಮ ವ್ಯವಹಾರದ ಕಾರ್ಡನ್ನು ತೆಗೆದು ಎಲ್ಲರಿಗೂ ಕೊಡಲು ಹಿಂಜರಿಯದಿರಿ. ಕೆಲವು ಒಳ್ಳೆಯ ಸಂಪರ್ಕವೂ ಸಿಗಬಹುದು. ಇದರಿಂದ ನಿಮ್ಮ ಕೆಲಸ ಸುಲಭವಾಗುವುದು. ಇಂದು ಹಣದ ವಿಷಯವಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನೀವು ಭವಿಷ್ಯಕ್ಕಾಗಿ ಹಣ ಉಳಿಸಲು ಸಮಾಧಾನದಿಂದ ಮತ್ತು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ಏಕೆಂದರೆ ನೀವು ನಿಮ್ಮ ಹಣವನ್ನು ಅನೇಕ ಉಳಿತಾಯ ಯೋಜನೆಯಲ್ಲಿ ಹಾಕುತ್ತಿರುವಿರಿ. ಇಂದು ಇದ್ದಕ್ಕಿದ್ದಂತೆ ಯಾವುದಾದರೂ ಹಣ ದೊರೆತರೆ ತಕ್ಷಣವೇ ಅದನ್ನು ಬ್ಯಾಂಕಿನಲ್ಲಿ ಹಾಕಿ. ಇಂದು ನೀವು ಸ್ವಲ್ಪ ಆರಾಮವನ್ನು ಅನುಭವಿಸುವಿರಿ. ನೀವು ನಿಮ್ಮ ಸೊಂಟದ ನೋವಿನಿಂದ ಚಿಂತಿತರಾಗಿದ್ದೀರಿ. ನೀವು ವಿಶ್ರಾಂತಿ ಪಡೆಯುವುದರಿಂದ ನಿಮಗೆ ಚೆನ್ನಾಗಿ ಎನಿಸುತ್ತದೆ. ನಿಮಗೆ ಕೆಲಸ ಮಾಡಲು ಶಕ್ತಿಯೂ ಹೆಚ್ಚುತ್ತದೆ ಹಾಗೂ ನೋವಿಗೂ ವಿಶ್ರಾಂತಿ ದೊರೆಯುತ್ತದೆ. ಇಂದು ನಿಮಗೆ ಅನಿಸುತ್ತದೆ ನಿಮ್ಮ ಆರೋಗ್ಯ ಮೊದಲಿಗಿಂತ ಸುಧಾರಿಸುತ್ತದೆ ಎಂದು. ಆದ್ದರಿಂದ ಚಿಂತೆ ಮಾಡಬೇಡಿ. ವೃಶ್ಚಿಕ ರಾಶಿ, ಇಂದು ನೀವು ಸಾಮಾಜಿಕ ಕಾರ್ಯಕ್ರಮಗಳ ಕಡೆ ಆಕರ್ಷಿತರಾಗುವಿರಿ. ಅದು ನಿಮ್ಮ ಸ್ನೇಹಿತರ ಜೊತೆ ಕಾಫಿ ಕುಡಿಯಲು ಹೊರಗೆ ಹೋಗುವುದು ಇರಬಹುದು ಅಥವಾ ಊಟ ಮಾಡಲು ಹೋಗುವುದು ಇರಬಹುದು. ಇದು ನಿಮಗೆ ಮಜಾ ಮಾಡುವ ಸಮಯ. ಇದರಿಂದ ನೀವು ನಿಮ್ಮ ಏಕಾಂಗಿತನವನ್ನು ಸಂಪೂರ್ಣವಾಗಿ ಮರೆಯುವಿರಿ. ಈ ಸಮಯದ ಪ್ರಯೋಗವನ್ನು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವಲ್ಲಿ ಉಪಯೋಗಿಸಿ ಹಾಗೂ ಹಳೆಯ ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಿ. ಹಿಂದಿನ ದಿನಗಳಲ್ಲಿ ನಿಮ್ಮ ಜೀವನ ಹೊಸ ಪಾರ್ಟ್ನರ್, ಸಂಭಾವನೆ ಮತ್ತು ಪ್ರೇಮ ಸಂಬಂಧದಿಂದ ತುಂಬಿ ಹೋಗುತ್ತದೆ. ಇವತ್ತು ಸಹ ಅದೇ ಸ್ಥಿತಿ ಇರುತ್ತದೆ. ಈ ದಿನಗಳನ್ನು ನೋಡಿದರೆ ನಿಮಗೆ ಅನಿಸುತ್ತದೆ ಪ್ರೀತಿಯ ಜೀವನದಲ್ಲಿ ಯಾವಾಗ ಏನು ಆಗುತ್ತದೆ ಹೇಳುವುದಕ್ಕೆ ಆಗುವುದಿಲ್ಲ. ಈ ಸಂದರ್ಭವನ್ನು ಎಂಜಾಯ್ ಮಾಡಿ. ಏನಾದರೂ ನಿಮಗೆ ನಿಮ್ಮ ಕೆಲಸದಲ್ಲಿ ಸಫಲತೆಯಿಂದ ಹೊಗಳಿಕೆ ಸಿಗುತ್ತಿದ್ದರೆ ಆಗ ನಿಮಗೆ ನಿಮ್ಮ ಸಂಸ್ಥಾನದ ಹೊರಗೆ ಅಥವಾ ಒಳಗೆ ಎರಡು ರೀತಿಯ ವಿರೋಧಿಗಳಿಂದ ಹುಷಾರಾಗಿರಬೇಕಾಗುತ್ತದೆ. ಈ ರೀತಿಯೂ ಆಗಬಹುದು. ಇಂದು ನಿಮ್ಮ ಮೇಲೆ ಯಾವುದೇ ರೀತಿಯ ಸುಳ್ಳಿನ ಆರೋಪವು ಬರುತ್ತದೆ. ಆದ್ದರಿಂದ ಸಾವಧಾನವಾಗಿರಿ. ನಿಮ್ಮ ಕೆಲಸದ ವಿರೋಧಿಗಳೇ ನಿಮಗೆ ತೊಂದರೆ ಕೊಡಬಹುದು. ಇದಕ್ಕಾಗಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಅಚಲ ಸಂಪತ್ತಿಗೆ ಸಂಬಂಧಿಸಿದ ವ್ಯಾವಹಾರಿಕ ಹೂಡಿಕೆ ಎಂದು ವ್ಯರ್ಥವಾಗುವುದಿಲ್ಲ. ನೀವು ನಿಮ್ಮ ಪರಿವಾರಕ್ಕೆ ಸಂಬಂಧಿಸಿದ ಭೂಖಂಡವನ್ನು ಸರಿಯಾಗಿ ಮಾರಾಟ ಮಾಡಿ, ಏಕೆಂದರೆ ಇದು ನಿಮಗೆ ಒಂದು ದೊಡ್ಡ ಕ್ಷೇತ್ರವಾಗಬಹುದು. ಅಥವಾ ನೀವು ಸರಿಯಾಗಿ ಖರೀದಿಸುವವರನ್ನು ಆರಿಸಿ. ನಿಮ್ಮೆದುರಿಗೆ ಸರಿಯಾಗಿ ಜಮೀನಿನ ಭಾಗ ಮಾರಾಟವಾಗುತ್ತಿದ್ದರೆ ಸಮಯ ವ್ಯರ್ಥ ಮಾಡದಂತೆ ಅದನ್ನು ಖರೀದಿಸಿ. ಈ ಸಮಯದಲ್ಲಿ ನೀವು ಯಾವುದಾದರೂ ಒಳ್ಳೆಯ ವ್ಯವಹಾರದಲ್ಲಿ ಬಂಡವಾಳ ಹೂಡಬಹುದು. ಯೋಗವನ್ನು ನಿಮ್ಮ ಜೀವನ ಶೈಲಿಯ ಭಾಗ ಮಾಡಿಕೊಂಡಿದ್ದರಿಂದ ಇಂದು ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು. ನೆನಪಿನಲ್ಲಿ ಇಡಿ, ಯೋಗ ಮಾಡುವುದರಿಂದ ಶಕ್ತಿಯು ಹೆಚ್ಚುವುದು ಮತ್ತು ಪಚನ ಕ್ರಿಯೆಯು ಸರಿಯಾಗಿ ಆಗುವುದು. ಧ್ಯಾನ ಮಾಡುವುದರಿಂದ ನಿಮಗೆ ಶಾಂತಿ ದೊರೆಯುವುದು ಮತ್ತು ಭಾವನಾತ್ಮಕ ವಿಚಾರಗಳು ಬದಲಾಗುವುವು. ಧನುರಾಶಿ, ಇಂದು ನಿಮ್ಮ ಮನೆಯ ಅನೇಕ ಕೆಲಸಗಳನ್ನು ತೆಗೆದುಕೊಂಡು ನಿಮಗೆ ತಲೆ ಸುತ್ತಬಹುದು. ಆದರೆ ಮನೆಯಲ್ಲಿ ಆಗುತ್ತಿರುವ ಎಲ್ಲಾ ಕಾರ್ಯಗಳು ಸಕಾರಾತ್ಮಕವಾಗಿಯೇ ಇರುತ್ತವೆ. ಆದ್ದರಿಂದ ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಪೂರ್ತಿ ಮಾಡಿ. ಈ ಸಮಯ ನಿಮ್ಮವರ ಜೊತೆ ಪೂರ್ತಿ ಸಂತೋಷವನ್ನು ಅನುಭವಿಸಿ ಹಾಗೂ ಜೊತೆಯಲ್ಲಿ ನಿಮ್ಮ ಕೆಲಸವನ್ನು ಪೂರ್ತಿ ಮಾಡಲು ಪ್ರಯತ್ನಿಸಿ. ಮನೆ ಹಾಗೂ ಹೊರಗಿನ ಕೆಲಸದಲ್ಲಿ ಸಮತೋಲನೆಯೇ ನಿಮ್ಮ ಮೂಲ ಮಂತ್ರವಾಗಿದೆ. ಇಂದು ನೀವು ನಿಮ್ಮ ಪರಿಚಯ ಮಾಡಿಕೊಳ್ಳಲು ಸರಿಯಾಗಿದೆ. ನೀವು ನಿಮ್ಮ ಸಂಗಾತಿಯ ಪಕ್ಷದಲ್ಲಿ ಇದ್ದರೆ ಯಾಕೆ ನೀವು ಸಂಬಂಧವನ್ನು ಗಟ್ಟಿಯಾಗಿಸಿಕೊಳ್ಳಬಾರದು? ವ್ಯವಸಾಯದ ಕ್ಷೇತ್ರದಲ್ಲಿ ಉನ್ನತಿಯೂ ಉಂಟಾಗುತ್ತದೆ. ನಿಮ್ಮ ಕಷ್ಟದಿಂದ ನಿಮ್ಮ ಅಧಿಕಾರಿಯು ನಿಮಗೆ ಬೋನಸ್ ಕೊಡುತ್ತಾರೆ ಅಥವಾ ಪದವಿಯೂ ಸಿಗುತ್ತದೆ. ಏನಾದರೂ ಆಗಲಿ, ಇಂದಿನ ದಿನ ಪ್ರಸಿದ್ಧವಾಗುವುದಕ್ಕೆ ಮತ್ತು ಪೈಸೆಯನ್ನು ಸಂಪಾದಿಸುವ ದಿನವಾಗಿದೆ. ಈಗ ನೀವೇನಾದರೂ ಷೇರಿನಲ್ಲಿ ನಿವೇಶನ ಮಾಡಲಿಚ್ಛಿಸಿದರೆ ಈ ಮಾತನ್ನು ನೆನಪಿನಲ್ಲಿ ಇಡಿ. ನಿಮ್ಮ ಹಣ ಸರಿಯಾದ ಜಾಗವನ್ನು ತಲುಪುತ್ತದೆ. ಈ ಮಾತನ್ನು ಗಮನವಿಟ್ಟರೆ ನಿಮ್ಮ ಆರ್ಥಿಕ ಸಲಹೆಗಾರರು ವಿಶೇಷಜ್ಞರಾಗಿರುವರು ಮತ್ತು ಅವರು ಏನು ಮಾಡುತ್ತಿರುವರೆಂದು ಅವರಿಗೆ ತಿಳಿದಿದೆ. ಇಂದು ನಿಮ್ಮ ಮೇಲೆ ಹಿಡಿತವಿಟ್ಟುಕೊಳ್ಳಿ. ಯಾವುದಾದರೂ ಉನ್ನತ ಅಧಿಕಾರಿಯೊಂದಿಗೆ ನಿಮ್ಮ ಸಂಯಮ ಕಳೆದುಕೊಳ್ಳಲು ಹೋಗಬೇಡಿ. ಇಂದು ನಿಮಗೆ ನೆಮ್ಮದಿ ಇರುವುದಿಲ್ಲ ಹಾಗೂ ನಿಮ್ಮ ಕೆಲಸದ ಕಡೆ ಗಮನ ಹರಿಸಲು ಆಗುವುದಿಲ್ಲ. ನೀವು ಸಂಯಮದಿಂದ ಇರಿ. ನೀವು ನಿಮ್ಮ ಸಂಗಾತಿಯ ಜೊತೆ ಸಂಯಮದಿಂದ ಇರಿ. ಮಕರ ರಾಶಿ, ಇಂದು ನೀವು ಆಧ್ಯಾತ್ಮದ ಕಡೆ ಪ್ರಭಾವಿತರಾಗಿ ಇರುವಿರಿ. ನೀವು ನಿಮ್ಮ ಒಳಗಿನ ಪ್ರಭಾವವನ್ನು ತಿಳಿದುಕೊಳ್ಳಲು ಇಚ್ಛಿಸುವಿರಿ. ಈ ಕಡೆಗೆ ಹತ್ತಿರವಾಗಲು ಇಷ್ಟಪಡುವ ನಿಮ್ಮ ಇಚ್ಛೆಯಿಂದ ನಿಮಗೆ ತುಂಬಾ ಶಾಂತಿ ದೊರೆಯುತ್ತದೆ. ಇದರಿಂದ ನಿಮ್ಮ ಪ್ರತಿಭೆಯಲ್ಲೂ ಹೊಳಪು ಬರುವುದು. ಇಂದು ನಿಮ್ಮ ಒಂದು ನಿರಾಶಾದಾಯಕವಾದ ಸಂಬಂಧವು ಮುರಿದು ಬೀಳಬಹುದು. ಇದನ್ನು ತಡೆಯಲು ನೀವು ನಿಮ್ಮಿಬ್ಬರಲ್ಲಿ ಮಾತನಾಡಿ
ಮತ್ತು ನಿಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಬಿಚ್ಚು ಮನಸ್ಸಿನಿಂದ ಸಂಯಮದಿಂದ ಸಮಯಕ್ಕೆ ನಿಮ್ಮ ಸಂಗಾತಿಗೆ ತಿಳಿ ಹೇಳಿ. ಇಂದು ನಿಮಗೆ ಕೆಲವು ಕಷ್ಟವಾಗುವ ಸಾಧ್ಯತೆ ಇದೆ. ನೀವೇನಾದರೂ ನಿಮ್ಮ ನೌಕರಿಯನ್ನು ಬದಲಾಯಿಸಲು ಯೋಚಿಸುತ್ತಿರುವರಾದರೆ ನೀವು ಈ ವಿಷಯವನ್ನು ಗಮನದಲ್ಲಿಟ್ಟು ಮುಂಬರುವ ದಿನಗಳಲ್ಲಿ ನೌಕರಿಯನ್ನು ಬದಲಾಯಿಸುವುದು ಹಾಗೂ ಜೀವನ ಪರ್ಯಂತದಲ್ಲಿ ಸ್ಥಾಪಿಸಲು ಕಠಿಣವಾಗುವುದು. ಇದೇ ಸಮಯ ನಿಮಗೆ ಈ ಹೆಜ್ಜೆಯು ಒಳ್ಳೆಯ ಕೆಟ್ಟ ವಿಷಯದ ಬಗ್ಗೆ ಯೋಚಿಸಬಹುದು. ಮನಸ್ಸಿನಲ್ಲಿ ಏನಾದರೂ ದೃಢ ನಿಶ್ಚಯವಿದ್ದಲ್ಲಿ ಆಗ ಮುಂದುವರಿಯುವುದು ಸರಿಯಾಗುತ್ತದೆ. ವ್ಯಾವಹಾರಿಕ ಸ್ಥಳದಲ್ಲಿ ಹೆಚ್ಚಾಗಿರುವ ಕೆಲಸದಿಂದ ಸಾಮಾನ್ಯ ಪ್ರಾಪ್ತಿ ಸಿಗಬಹುದು. ಒಮ್ಮೊಮ್ಮೆ ಎಲ್ಲ ಕೆಲಸಗಳು ಸರಿಯಾಗಿ ನಡೆಯುತ್ತಿರುವಾಗ ಇದ್ದಕ್ಕಿದ್ದಂತೆ ಯಾವುದಾದರೂ ಅಡೆತಡೆಗಳು ನಿಮ್ಮ ದಾರಿಯ ಮಧ್ಯೆ ಬರಬಹುದು. ನೀವು ನಿಮ್ಮ ಕೆಲಸದಲ್ಲಿ ಸಫಲತೆಯನ್ನು ಪಡೆಯಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಿರುವ ಅವಶ್ಯಕತೆ ಇದೆ. ಇದರಿಂದ ನಿಶ್ಚಿತ ರೂಪದಲ್ಲಿ ನೀವು ನಿಧಾನವಾಗಿಯಾದರೂ ನಿಮ್ಮ ಲಕ್ಷ್ಯದ ಕಡೆ ತಲುಪಬಲ್ಲಿರಿ. ಶೀಘ್ರವೇ ನಿಮ್ಮ ಎಲ್ಲ ಅಡೆತಡೆಗಳು ದೂರವಾಗುವವು. ಇಂದು ನೀವು ಶಕ್ತಿಶಾಲಿಗಳಾಗಿರುವಿರಿ ಮತ್ತು ಒತ್ತಡ ರಹಿತವಾಗಿರುವಿರಿ. ಇದು ನಿಮಗೆ ಒಂದು ಒಳ್ಳೆಯ ಸರ್ಪ್ರೈಸ್. ಈ ದಿನಗಳನ್ನು ಸಂತೋಷದಿಂದ ಕಳೆಯಿರಿ. ಕುಂಭರಾಶಿ, ಇಂದು ನೀವು ನಿಮ್ಮ ಬೆಲೆ ಬಾಳುವ ವಸ್ತುವನ್ನು ಜೋಪಾನವಾಗಿ ಇಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ಯಾವುದಾದರೂ ವಸ್ತು ಕಳೆದು ಹೋಗಬಹುದು. ಇದರ ಅರ್ಥ ನೀವು ಚಿಂತಿತರಾಗಿ ಎಂದಲ್ಲ, ಸ್ವಲ್ಪ ಸಮಾಧಾನದಿಂದ ಇರಿ. ಇವತ್ತಿನ ದಿನ ನೀವು ನಿಮ್ಮ ಸಂಗಾತಿಯ ಜೊತೆ ಇರಲು ಇಷ್ಟಪಡುತ್ತೀರಾ. ನೀವು ನಿಮ್ಮ ಸಂಗಾತಿಯ ಸಹಯೋಗ ತೆಗೆದುಕೊಳ್ಳಲು ನಾಚಿಕೆ ಪಟ್ಟುಕೊಳ್ಳಬೇಡಿ. ಅವರು ನಿಮಗೆ ಸಹಕರಿಸುತ್ತಾರೆ. ಇದರ ಫಲ ನಿಮಗೆ ಒಳ್ಳೆಯ ಫಲ ಸಿಗುತ್ತದೆ. ಇಂದಿನ ದಿನ ಕಾರ್ಯಸ್ಥಳವು ಉತ್ತೇಜಿತವಾಗಿದೆ. ವಿಚಿತ್ರವಾದ ವಿಚಾರ ಹಾಗೂ ಯೋಚಿಸಲಾಗದ ವಿಚಾರಗಳು ಮನಸ್ಸಿನಲ್ಲಿ ಬರುವುದು. ನೀವು ಬುದ್ಧಿಶಕ್ತಿಯಿಂದ ಯೋಚಿಸಿದಲ್ಲಿ ಕಷ್ಟಗಳು ಇರುವುದಾದರೆ ನೀವು ಪ್ರಾಥಮಿಕತೆಯಲ್ಲಿ ತೀರ್ಮಾನಿಸಿಲ್ಲ. ಈ ಸಮಯವು ನೀವು ಯೋಚಿಸಿ ಬಹಳಷ್ಟು ಕೆಲಸವನ್ನು ಮಾಡಬೇಕಾಗಿದೆ. ಮಾನಸಿಕ ಹಾಗೂ ಶಾರೀರಿಕ ರೂಪದ ಎಲ್ಲಾ ಸಮಸ್ಯೆಗಳು ಸುಧಾರಿಸಬಹುದು. ಯಾರು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವವರು ಇಂದು ಅವರ ಹೊಸ ಮನೆಯ ಕನಸು ನನಸಾಗುವುದು. ಲೋನ್ಗಾಗಿ ಅರ್ಜಿ ಸಲ್ಲಿಸಲು ಇದು ಒಳ್ಳೆಯ ದಿನ. ಯಾರಾದರೂ ಕಮರ್ಷಿಯಲ್ ಪ್ರಾಪರ್ಟಿ ಖರೀದಿಸಲು ಯೋಚಿಸುತ್ತಿದ್ದರೆ ಇಂದು ಅವರ ದಾರಿಯಲ್ಲಿ ಅಡೆತಡೆಗಳು ಉಂಟಾಗಬಹುದು. ಆದ್ದರಿಂದ ನಿಮ್ಮ ಯೋಜನೆಯನ್ನು ಸ್ವಲ್ಪ ದಿನಗಳಿಗೆ ಮುಂದೆ ಹಾಕಿ. ಇಂದು ನಿಮ್ಮ ಒಳ್ಳೆಯ ಮೂಡ್ ಹಾಗೂ ಆತ್ಮವಿಶ್ವಾಸದ ಕಾರಣ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು. ಇದರಲ್ಲಿ ಸಂತೋಷ ಹಾಗೂ ಆತ್ಮವಿಶ್ವಾಸ ಮುಖ್ಯ ಭೂಮಿಕೆಯನ್ನು ನಿಭಾಯಿಸುವುದು. ನೀವು ನಿಮ್ಮನ್ನು ಶಾರೀರಿಕ ಸ್ಥಿತಿಯಲ್ಲಿ ಉತ್ತಮವಾಗಿರುವಂತೆ ಕಾಣುವಿರಿ, ಏಕೆಂದರೆ ನಿಮ್ಮ ಮಾನಸಿಕ ಸ್ಥಿತಿಯು ಉತ್ತಮವಾಗಿದೆ. ನೀವು ಕೆಲಸ ಮಾಡಬೇಕು ಎಂದರೆ ಅದರಿಂದ ನಿಮ್ಮ ಮೂಡ್ ಚೆನ್ನಾಗಿರಬೇಕು. ನೀವು ಎಂಥ ವ್ಯಾಯಾಮ ಮಾಡಬೇಕು ಎಂದರೆ ನೀವು ಗಟ್ಟಿಯಾಗುತ್ತಿರುವಿರಿ ಎಂದು ನಿಮಗೆ ಅನಿಸಬೇಕು. ಮೀನರಾಶಿ, ಒಂದು ವೇಳೆ ನೀವು ನಿಮ್ಮ ಸಮೂಹದವರ ಮುಂದೆ ನಿಮ್ಮ ವಿಚಾರವನ್ನು ಮಂಡಿಸಿದರೆ ಅವರಿಂದ ನಿಮಗೆ ಸಮರ್ಥನೆ ಸಿಗಬಹುದು. ನೀವೇ ಎಲ್ಲವನ್ನೂ ಮಾಡಬಹುದು, ಆದರೆ ನಿಮ್ಮ ಕೆಲಸವನ್ನು ನಿಮ್ಮ ಸಂಗಡಿಗರ ಜೊತೆ ಹಂಚಿಬಿಡಿ. ಬರೀ ಮಾತನಾಡುವುದರಿಂದ ಏನೂ ಆಗುವುದಿಲ್ಲ ಎಂದು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಒಳ್ಳೆಯ ಪರಿಣಾಮ ಪ್ರಾಪ್ತಿ ಮಾಡಿಕೊಳ್ಳಲು ಎಲ್ಲ ತರದಲ್ಲೂ ಪ್ರಯತ್ನಿಸಿ. ಇಂದು ನಿಮಗೆ ಯಾರಾದರೂ ಹೊಸ ವ್ಯಕ್ತಿಯ ಜೊತೆ ಸಂಬಂಧವಾಗುವ ಪ್ರಬಲವಾದ ಸಂಭವವಿದೆ. ಏನಾದರೂ ಮಾಡುವುದಕ್ಕೆ ಮುಂಚೆ ನಿಶ್ಚಿಂತವಾಗಿರಿ. ಇದು ಬರೀ ಆಕರ್ಷಣೆ ಮಾತ್ರವೇ ಎಂದು, ಏಕೆಂದರೆ ಇದರಿಂದ ನಿಮಗೆ ಆಮೇಲೆ ನಿರಾಶೆಯೇ ನಿಮ್ಮ ಕೈ ಸೇರುತ್ತದೆ. ಮೊದಲ ಭೇಟಿಯು ತುಂಬಾ ಹೊಂದಿಕೊಳ್ಳುವ ಬದಲು ದೂರದ ಸಂಬಂಧದ ಬುನಾದಿಗೋಸ್ಕರ ವಿಶ್ವಾಸದಿಂದ ಇರಿ. ಇಂದು ನೀವು ನಿಮ್ಮ ಮುಂದೆ ಬರುವ ಅವಕಾಶಗಳಿಂದ ಆನಂದ ಪಡೆಯುವಿರಿ. ಇಂದು ಯಾವುದೇ ಕೆಲಸ ಬಂದರೂ ಅದನ್ನು ಎದುರಿಸಲು ತಯಾರಾಗಿರಿ. ಇದನ್ನು ಕಾಪಾಡಿಕೊಳ್ಳಲು ನೀವು ಪೂರ್ತಿ ಪ್ರಯಾಸ ಪಡಬೇಕಾಗುತ್ತದೆ. ನಿಮಗೆ ಆಶ್ಚರ್ಯವಾಗುತ್ತದೆ ನಿಮ್ಮಲ್ಲಿ ಎಷ್ಟು ಕ್ಷಮತೆ ಇದೆ ಎಂದು. ಇಂದು ನೀವು ಜಮೀನನ್ನು ಖರೀದಿಸಲು ಹಣ ಜೋಡಿಸುವುದು ಕಷ್ಟವೇನಾಗುವುದಿಲ್ಲ. ಆದರೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನೀವು ಮಾರ್ಕೆಟಿನ ಪರಿಸ್ಥಿತಿಯ ಬಗ್ಗೆ ಚೆನ್ನಾಗಿ ಮಾಹಿತಿ ಸಂಗ್ರಹಿಸಿ. ಇಂದು ನೀವು ಡಾಕ್ಟರ್ನ ಸಲಹೆಯನ್ನು ಆರೋಗ್ಯದ ಬಗ್ಗೆ ಹಾಗೂ ನಿಮ್ಮ ತೂಕವನ್ನು ಇಳಿಸುವ ಬಗ್ಗೆ ತೆಗೆದುಕೊಳ್ಳುವಿರಿ. ಗಮನದಲ್ಲಿ ಇಟ್ಟುಕೊಳ್ಳಿ, ಯಾವುದೇ ರೀತಿಯಿಂದ ನೀವು ತೆಗೆದುಕೊಂಡರೂ ಅದನ್ನು ಸರಿಯಾದ ಕ್ರಮದಲ್ಲಿ ಬಳಸಿ, ಏಕೆಂದರೆ ನೀವು ಇದನ್ನು ತುಂಬಾ ದಿನಗಳಿಂದ ತೆಗೆದುಕೊಳ್ಳುತ್ತಿರುವಿರಿ. ನೆನಪಿನಲ್ಲಿ ಇಡಿ, ಆರೋಗ್ಯವೇ ಭಾಗ್ಯ. ಆದ್ದರಿಂದ ನೀವು ಏನೇ ಖರ್ಚು ಮಾಡಿದರೂ ಏನಂದುಕೊಂಡು ಖರ್ಚು ಮಾಡಬೇಕೆಂದರೆ ಅದರಿಂದ ಇದು ಮುಂದೆ ನಿಮ್ಮ ಭವಿಷ್ಯದಲ್ಲಿ ಕೆಲಸಕ್ಕೆ ಬರುವುದು ಎಂದು. ಯೋಗವನ್ನು ಮಾಡಿ, ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ.